ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಶಕ್ತನಾದ ಪಾವನಾತ್ಮರು ನಮ್ಮೊಳಗೆ ಇರುವ ಕಾರಣ ಕಾಡಿಸುವ ಸೈತಾನನ ಓಡಿಸಿದೆ ಒಂದೇ ನುಡಿಯಿಂದ. ಹಲ್ಲೇಲು ಹಲ್ಲೇಲೂಯ, ಹಲ್ಲೇಲು ಹಲ್ಲೇಲೂಯ, ಹಲ್ಲೇಲು ಹಲ್ಲೇಲೂಯ, ಹಲ್ಲೇಲು ಹಲ್ಲೇಲೂಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 13ನೇ ಅಧ್ಯಾಯ. ನಾನು ಸಮುದ್ರದ ತೀರದಲ್ಲಿ ನಿಂತಿದ್ದೆ, ಆಗ ನನಗೆ ಈ ದೃಶ್ಯ ಕಾಣಿಸಿತು. ಒಂದು ಮೃಗ ಸಮುದ್ರದಿಂದ ಮೇಲೆ ಏರಿ ಬಂದಿತು. ಸಮುದ್ರದಿಂದ ಮೇಲೆ ಏರಿ ಬರುವ ಮೃಗ, ಇದರ ಕುರಿತು ನಾವು ಹಳೆಯ ಒಡಂಬಡಿಕೆಯಲ್ಲಿ ಕೆಲವು ವಚನಗಳಿದೆ, ಅದನ್ನೂ ಸಹ ಧ್ಯಾನಿಸೋಣ. ಓಕೆ, ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಸಮುದ್ರದಿಂದ ಮೇಲೇರಿ ಬರುವಂತ ಮೃಗ 7 ತಲೆಗಳು 10 ಕೊಂಬುಗಳು ಅದಕ್ಕಿತ್ತು. ಪ್ರತಿಯೊಂದು ಕೊಂಬಿನ ಮೇಲೂ ಒಂದೊಂದು ಮುಕುಟವಿತ್ತು. ತಲೆಗಳ ಮೇಲೆ ದೇವ ದೂಷಣೆ ಮಾಡುವ ಹೆಸರುಗಳು ಇದ್ದವು. ದೇವ ದೂಷಣೆ, ಆ ಮುಕುಟ, ಅದರ ತಲೆಯ ಮೇಲೆ ಏನಂತ ಬರ್ದಿತ್ತು? ದೇವರ ದೂಷಣೆ ಮಾಡುವುದು. ಈ ದೇವರ ದೂಷಣೆ ಅನ್ನುವಾಗ ನಮಗೆ ಸಿಗುವಂಥದ್ದು 2 ಪೇತ್ರ, ಯೇಸುವೆ ಸ್ತೋತ್ರ, ಹಾಲೆಲೂಯ. 2 ಪೇತ್ರ 2ನೇ ಅಧ್ಯಾಯ ವಚನ 11. ಆ ಮೃಗ ಯಾರ ಮೂಲಕ ಕಾರ್ಯ ಮಾಡುತ್ತದೆ ಅನ್ನುವುದಕ್ಕೆ ಜಸ್ಟ್ ಉದಾಹರಣೆಯಾಗಿ 2 ಪೇತ್ರ 2:11. ಈ ಕಳ್ಳ ಬೋಧಕರು, ಉದ್ದಟರು, ಸ್ವೇಚ್ಛಾಪರರು, ಸ್ವರ್ಗ ನಿವಾಸಿಗಳನ್ನು ದೂಷಿಸುವರು. ನೋಡಿ ಇಲ್ಲಿ, ತಲೆಗಳ ಮೇಲೆ ದೇವ ದೂಷಣೆ ಮಾಡುವ ಹೆಸರುಗಳು ಇದ್ದವು. ದೇವರ ಕುರಿತು ಏನೆಲ್ಲಾ ದೂಷಣೆ ಮಾಡಬಹುದು ಅಂತ ಹೆಸರುಗಳನ್ನ ಒಳಗೊಂಡಿತ್ತು. ಈ ಕಳ್ಳ ಬೋಧಕರು, ಉದ್ದಟರು, ಸ್ವೇಚ್ಛಾಪರರು, ಸ್ವರ್ಗ ನಿವಾಸಿಗಳನ್ನ ದೂಷಿಸುವರು. ದೇವದೂತರು ಶಕ್ತಿಯಲ್ಲಿ ಪರಾಕ್ರಮದಲ್ಲಿ ಶ್ರೇಷ್ಠರಾಗಿದ್ದರೂ ಸಹ ಈ ಸ್ವರ್ಗ ನಿವಾಸಿಗಳನ್ನ ದೂಷಿಸಲು ಪ್ರಭುವಿನ ಮುಂದೆ ಖಂಡಿಸುವುದು ಇಲ್ಲ. ಆದರೆ ಇವರಾದರೂ ದೇವರ ದೂಷಣೆಯ ಮಾತುಗಳನ್ನು ಆಡುವರು, ಸ್ವರ್ಗ ನಿವಾಸಿಗಳ ಕುರಿತು ಮಾತನಾಡುವರು ಎಂಬುದಾಗಿ. ಇದೇ ಅಧ್ಯಾಯಕ್ಕೆ ರೆಫರೆನ್ಸ್ ಆಗಿ ಯೂದನ ಗ್ರಂಥ, ಯೂದ ಒಂದು ಸಣ್ಣ ಪುಸ್ತಕ, ಒಂದೇ ಅಧ್ಯಾಯ ಇರುವುದು. ಯೂದ 1 ವಚನ 8. ಈ ದುರ್ಬೋಧಕರು ಕೂಡ ಹಾಗೆಯೇ ವರ್ತಿಸುತ್ತಾರೆ. ಕನಸು ಕಾಣುವವರಂತೆ ತಮ್ಮ ಶರೀರವನ್ನು ಪಾಪ ಕಳಂಕದಿಂದ ಮಲಿನಗೊಳಿಸುತ್ತಾರೆ. ಪ್ರಭುವಿನ ಅಧಿಕಾರವನ್ನು ಅಸಡ್ಡೆ ಮಾಡುತ್ತಾರೆ. ಸ್ವರ್ಗ ನಿವಾಸಿಗಳನ್ನ ದೂಷಿಸುತ್ತಾರೆ. ಇವರು ದೇವ ದೂಷಣೆ, ಸ್ವರ್ಗ ನಿವಾಸಿಗಳು, ಕಳ್ಳ ಬೋಧಕರು ಅಥವಾ ಸುಳ್ಳು ಪ್ರವಾದಿಗಳಾಗಿ ದೇವರನ್ನೇ ದೂಷಿಸುವ ಜನಾಂಗ ಇವರಿಗೆ ಮರಳಾಗುತ್ತದೆ ಎಂದು ಇದರಿಂದ ನಮಗೆ ಅರ್ಥವಾಗುತ್ತದೆ. ಓಕೆ, ನಾನು ಕಂಡ ಆ ಮೃಗವು ಚಿರತೆಯಂತಿತ್ತು. ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ ವಚನ 8ರಲ್ಲಿ. ದಾನಿಯೇಲನ ಗ್ರಂಥದಲ್ಲಿ ನಾವು ಮತ್ತೆ ಇದೇ ಒಂದು ಮೃಗದ ಒಂದು ಸನ್ನಿವೇಶ, ಯಾಕಂದ್ರೆ ಪ್ರಕಟಣಾ ಗ್ರಂಥ ಓದುವಾಗ ನಮಗೆ ಇದಕ್ಕೆ ತಕ್ಕಂತ ಕೆಲವು ರೆಫರೆನ್ಸು ಎಸೆಕಿಯೇಲ ಮತ್ತು ದಾನಿಯೇಲನ ಪುಸ್ತಕದಲ್ಲಿ ಸಿಗುತ್ತದೆ. ಆ ಕಾಲದಲ್ಲಿಯೇ ದೇವರು ದರ್ಶನದ ಮೂಲಕ ದಾನಿಯೇಲ ಪ್ರವಾದಿ ಮತ್ತು ಎಸೆಕಿಯೇಲ್ ಪ್ರವಾದಿಗೆ ಮುಂದೆ ನಡೆಯಲಿರುವ ಘಟನೆಗಳ ಕುರಿತು ಅನೇಕ ದರ್ಶನಗಳನ್ನು ಕೊಟ್ಟಿರುವಂಥದ್ದು. ಯಾವ ರಾಜರುಗಳು ಬರುತ್ತಾರೆ, ಯಾವ ರಾಜ್ಯಭಾರ, ಆ ಕಾಲದಲ್ಲಿ ಜನರು ಯಾವ ರೀತಿ ವರ್ತಿಸುತ್ತಾರೆ, ಅಂತಿಮ ಕಾಲದ ದಿನಗಳು ಹೇಗಿರುತ್ತದೆ ಎಂಬುದರ ಕುರಿತು ನಮಗೆ ಪ್ರಕಟಣಾ ಗ್ರಂಥ ಓದುವಾಗ ದಾನಿಯೇಲ ಮತ್ತು ಎಸೆಕಿಯೇಲ ನಮಗೆ ಅನೇಕ ರೆಫರೆನ್ಸ್ಗೆ ಅದು ನಮಗೆ ಒಂದೇ ಸರಿಸಮವಾಗಿ ಕಂಡು ಬರುತ್ತದೆ. ಈ ಒಂದು ಮೃಗ, ಈ ಒಂದು ಚಿರತೆಯ ರೂಪದಲ್ಲಿರುವ ಈ ಮೃಗದ ಕುರಿತು ದಾನಿಯೇಲನ ಗ್ರಂಥ 7ನೇ ಅಧ್ಯಾಯದಲ್ಲಿ ಸಹ ನೀವು ಓದಿಕೊಳ್ಳಬಹುದು ಫ್ರೀ ಆಗಿರುವಾಗ. ಓಕೆ, ನಾನು ಕಂಡ ಮೃಗವು ಚಿರತೆಯಂತಿತ್ತು. ಅದರ ಕಾಲುಗಳು ಕರಡಿ ಕಾಲು, ಬಾಯಿ ಸಿಂಹದ ಬಾಯಿ. ನೋಡಿ, ವಿಚಿತ್ರವಾದ ಪ್ರಾಣಿ. ಬಹುಶಃ ಸಿಂಹ, ಕರಡಿ ಮತ್ತು ಚಿರತೆ ಇದರ ಒಂದು ಗುಣಲಕ್ಷಣಗಳನ್ನು ಒಳಗೊಂಡಂತದ ಆಗಿರುತ್ತದೆ. 7 ತಲೆ
ಅದು ಊಹಿಸ್ಕೊಳ್ಳೋಕೆ ಕಷ್ಟ ಅಲ್ವಾ? ನಾನು ಟ್ರೈ ಮಾಡ್ತೀನಿ, ಗೂಗಲಲ್ಲಿ ಎಲ್ಲಾದರೂ ಇಮೇಜ್ ಸಿಗುತ್ತಾ ಅಂತ, ಇಮೇಜ್ನ ಕ್ಯಾಪ್ಷನಲ್ಲಿ ಹಾಕೋದಕ್ಕೆ. 10 ಕೊಂಬುಗಳುಳ್ಳ ಆ ಮೃಗ, ಘಟಸರ್ಪ ಆ ಮೃಗಕ್ಕೆ ತನ್ನ ಶಕ್ತಿಯನ್ನು, ಸಿಂಹಾಸನವನ್ನು, ಅಪಾರ ಅಧಿಕಾರವನ್ನು ಕೊಟ್ಟಿತು. ಘಟಸರ್ಪ ಅಂದರೆ ಯಾರು? ಸೈತಾನ, ಪುರಾತನ ಪಿಶಾಚಿ. ಸೈತಾನ ಸಮುದ್ರದಿಂದ ಮೇಲೇರಿ ಬರುವ ಆ ಮೃಗಕ್ಕೆ ಸಿಂಹಾಸನವನ್ನ ಕೊಡುತ್ತಾನೆ, ಅಧಿಕಾರ ಅದಕ್ಕೆ ಕೊಡಲ್ಪಡುತ್ತದೆ. ಅಂದರೆ ಆ ಮೃಗ ಕೇವಲ ಮೃಗವಾಗಿ ಮಾತ್ರ ಇರದೆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳೋದು ಯಾರು? ರಾಜ್ಯವಾಳುವ ಅಧಿಕಾರಿಗಳು, ಅರಸ, ರಾಜ ಅಥವಾ ಸರ್ಕಾರ. ಇದು ಇಂಡೈರೆಕ್ಟ್ ಆಗಿ ಆ ದಿನಗಳಲ್ಲಿ ಬರಲಿರುವ ಅರಸನನ್ನ ಸಾಂಕೇತಿಕವಾಗಿ ತೋರಿಸುವಂತದ್ದಾಗಿದೆ. ಮುಂದೆ ಓದ್ಕೊಂಡು ಹೋದ್ರೆ ಅದು ನಮಗೆ ಇನ್ನು ಸ್ವಲ್ಪ ಕ್ಲಿಯರ್ ಆಗಿ ಸಿಗುತ್ತೆ. ಘಟಸರ್ಪ, ಸಮುದ್ರದಿಂದ ಮೇಲೇರಿ ಬಂದ ಮೃಗ, ಇವೆರಡು ಜೊತೆಯಾದವು. ಘಟಸರ್ಪ ಸೈತಾನ, ಈ ಲೋಕವನ್ನ ತನ್ನ ವಶದಲ್ಲಿ ಇಡಿಸಿಕೊಂಡಿರುವ ಸೈತಾನ, ಈ ಮೃಗಕ್ಕೆ ವಿಶೇಷ ಅಧಿಕಾರ, ಸಿಂಹಾಸನವನ್ನ ಕೊಡ್ತಾರೆ. ಓಕೆ, ಅದರ ತಲೆಗಳಲ್ಲಿ ಒಂದು ತಲೆ ಗಾಯಗೊಂಡು ಅದು ಸಾಯುವ ಸ್ಥಿತಿಯಲ್ಲಿತ್ತು. ಅದು ಒಂದು ತಲೆ ಗಾಯಗೊಂಡಿದೆ. ಈ ಒಂದು ತಲೆ ಗಾಯಗೊಂಡಿದೆ ಅನ್ನುವಾಗ ನಮಗೆ ಸಿಗುವಂತ ಒಂದು ಘಟನೆ, ಸಮುದ್ರದಿಂದ ಏರಿ ಬರುವ ಮೃಗ. ಆ ಮೃಗ ಎಲ್ಲಿತ್ತು? ಸಮುದ್ರದಲ್ಲಿತ್ತು. ಈ ಸಮುದ್ರ ಅನ್ನುವಾಗ ನಮಗೆ ನೆನಪಿಗೆ ಬರುವಂಥದ್ದು, ಸರ್ವಶಕ್ತನಾದ ದೇವರು ಆದಿಕಾಂಡದ ವಿಮೋಚನಾ ಗ್ರಂಥದಲ್ಲಿ ಇಸ್ರಾಯೇಲ್ ಜನಾಂಗವನ್ನ ಬಿಡಿಸಿಕೊಂಡು ಬರುವಾಗ, ವಿಮೋಚನ ಕಾಂಡ 14ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ ಮಕ್ಕಳಿಗೆ ವಿರೋಧವಾಗಿ ಅಥವಾ ದಾರಿ ಬಿಡದೆ ಅವರಿಗೆ ಅಡ್ಡವಾಗಿ ಬಂದು ನಿಂತದ್ದು ದೊಡ್ಡ ಕೆಂಪು ಸಮುದ್ರ. ಅವರಿಗೆ ಮುಂದೆ ಹೋಗಲು ದಾರಿ ಬಿಡಲಿಲ್ಲ ಅಥವಾ ದಾರಿ ಇರಲಿಲ್ಲ. ಆದರೆ ಸರ್ವಶಕ್ತನಾದ ದೇವರು ಮೋಶೆಗೆ ಕೋಲನ್ನ ಚಾಚು ಎನ್ನುವಾಗ ಸಮುದ್ರ ಇಬ್ಬಾಗವಾಗಿ ಒಣ ನೆಲದೊಳಗೆ ಇವರು ನಡೆದುಕೊಂಡು ಬಂದರು ಎಂಬುದನ್ನು ನಾವು ನೋಡ್ತೇವೆ. ಆದರೆ ಇದಕ್ಕಿಂತ ಮಿಗಿಲಾಗಿ ಅನೇಕ ಪ್ರವಾದಿಗಳು ಆ ದೃಶ್ಯವನ್ನು ಅದ್ಭುತಕರವಾಗಿ ವಿವರಿಸಿದ್ದಾರೆ. ನಮಗೆ ಗೊತ್ತಾಗೋದೇನು? ಮೇಘಸ್ತಂಭ, ಅಗ್ನಿಸ್ತಂಭ, ಮುಂದೆ ನಿಂತಿರುವ ಮೇಘಸ್ತಂಭ ಹಿಂಭಾಗಕ್ಕೆ ಬಂದಾಗ ಇವರಿಗೆ ಕತ್ತಲಾಯಿತು, ಸಮುದ್ರದ ನೀರು ಮತ್ತೆ ಸೇರಿಕೊಂಡಿತು, ಇಸ್ರಾಯೇಲರನ್ನ ಅಟ್ಟಿಸಿಕೊಂಡು ಬಂದ ಶತ್ರುಗಳು ನೀರಿನ ವಶವಾದರು ಎಂಬುದಾಗಿ. ಆದರೆ ಆ ಸಮುದ್ರವನ್ನ ವಶಪಡಿಸಿಕೊಂಡಿರುವ ಒಂದು ಮೃಗ, ಆ ಮೃಗಕ್ಕೆ ದೇವರು ಕೊಟ್ಟಂತ ಶಿಕ್ಷೆ ಏನೆಂಬುದನ್ನ ಕೆಲವು ವಾಕ್ಯಗಳ ಆಧಾರದ ಮೇಲೆ ನಾವು ಧ್ಯಾನಿಸೋಣ. ಮೊಟ್ಟ ಮೊದಲನೇದಾಗಿ ಯೆಶಾಯ ಪ್ರವಾದಿ ಗ್ರಂಥ 27ನೇ ಅಧ್ಯಾಯ ವಚನ 1. ಆ ದಿನದಂದು ಸರ್ವೇಶ್ವರ ಸ್ವಾಮಿ ತಮ್ಮ ಘೋರವಾದ, ಕ್ರೂರವಾದ, ಮಾರಕವಾದ ಖಡ್ಗದಿಂದ ವೇಗವಾಗಿ ಧಾವಿಸುವ, ಡೊಂಕು ಡೊಂಕಾಗಿ ಹರಿಯುವ ಸರ್ಪವನ್ನು ಒಡೆಯುವರು, ಮಹಾ ನದಿಯಲ್ಲಿನ ಘಟಸರ್ಪವನ್ನ ಸಹ ಕೊಂದು ಹಾಕುವರು. ಈ ಘಟಸರ್ಪ ಎಲ್ಲಿದೆ? ಮಹಾ ನದಿಯಲ್ಲಿದೆ. ಸಮುದ್ರವನ್ನ ತನ್ನ ವಶಪಡಿಸಿಕೊಂಡು ಸಮುದ್ರದ ಒಳಗಡೆ ಆಳ್ವಿಕೆ ನಡೆಸುತ್ತಾ ಅಥವಾ ಬಚ್ಚಿಟ್ಟುಕೊಂಡಿರುವ ಈ ಘಟಸರ್ಪವನ್ನ ಸಮುದ್ರದಲ್ಲೇ ಒಡೆಯುವರು. ಅದಕ್ಕೆ ಬೈಬಲಲ್ಲಿ ಈ ವಾಕ್ಯವನ್ನ ನಾನು ನೋಡುವಾಗ ಲಿವೈತಾನ್ ಸರ್ಪವನ್ನ ದೇವರು ಒಡೆದರು, ಆ ಲಿವೈತಾನ್ ಅನ್ನುವ ಪ್ರಾಣಿಯನ್ನ ದೇವರು ಒಡೆದರು ಎಂಬುದನ್ನು ನಾವು ನೋಡ್ತೇವೆ. ಮತ್ತೊಂದು ಕಡೆ ನಾವು ನೋಡ್ತೇವೆ, ಕೀರ್ತನೆ 89 ವಚನ 9, ಕಡಲ ಕಲ್ಲೋಲಗಳನ್ನೆಲ್ಲ ಅಂಕೆಯಲ್ಲಿ ಇಡುವವನು ನೀನು, ಕಡಲನ್ನು ಸಮುದ್ರವನ್ನು ನಿಯಂತ್ರಿಸುವ ದೇವರು ನೀನು, ತರಂಗ ಏಳುವಾಗಲೂ ಕೂಡ ತಡೆ ಹಿಡಿಯುವವನು ನೀನು. ಸಮುದ್ರ ಬೋರ್ಗರೆದಾಗ ಪ್ರಭು ಯೇಸು ಎದ್ದು ನಿಂತು ಪ್ರಶಾಂತವಾಗು, ಮೊರೆಯಬೇಡ ಎಂದು ಸಮುದ್ರವನ್ನ ಅಂಕೆಯಲ್ಲಿ ಇಟ್ಟುಕೊಂಡವರು. ಚದುರಿಸಿದೆ ನಿನ್ನ ಭುಜಬಲದಿಂದ ಶತ್ರುಗಳನ್ನು, ಛೇದಿಸಿ ಕೊಂದು ಹಾಕಿದೆ ಆ ರಾಕ್ಷಸ ರಹಾಬನನ್ನು. ರಹಾಬ ಎಂಬ ರಾಕ್ಷಸ 7 ತಲೆಗಳುಳ್ಳ, 10 ಕೊಂಬುಗಳುಳ್ಳ ವಿಚಿತ್ರವಾದ ರಾಕ್ಷಸ, ಸಮುದ್ರದಿಂದ ಏರಿ ಬಂದ ಮೃಗ. ಅದನ್ನ ನೀನು ಹೊಡೆದೆ. ನೀನು ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲರನ್ನ ಬಿಡುಗಡೆ ಮಾಡುವಾಗ ಅದನ್ನು ನೀನು ಛೇದಿಸಿದೆ ಎಂಬುದಾಗಿ
ಈ ವಾಕ್ಯದಲ್ಲಿ ಸಹ ನಾವು ನೋಡ್ತೇವೆ. ಇನ್ನೊಂದು ಎಜೆಕಿಯೇಲ್ ಪ್ರವಾದಿಯ ಗ್ರಂಥ 29ನೇ ಅಧ್ಯಾಯ, ಅಂದರೆ ಸಮುದ್ರದ ಮೃಗ, ಸಮುದ್ರವನ್ನು ವಶಪಡಿಸಿಕೊಂಡಿರುವ ಲಿವೈತಾನ್ ಘಟಸರ್ಪ ರಹಾಬನನ್ನು ನೀನು ಕಂಡು ತುಂಡವಾಗಿ ಕತ್ತರಿಸಿ ಬಿಸಾಡಿದೆ, ನಿನ್ನ ಜನರನ್ನು ಸುರಕ್ಷಿತವಾಗಿ ಕಾಪಾಡಿದೆ ಎಂಬುದಾಗಿ. ಎಸೆಕೆಲ 29:3, ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ಈಜಿಪ್ಟಿನ ಅರಸ ಫರೋಹನೇ, ಈಜಿಪ್ಟಿನ ಅರಸ ಫರೋಹ ಯಾರಿಗೆ ಹೋಲಿಕೆ? ಸೈತಾನನಿಗೆ ಹೋಲಿಕೆ. ಓಕೆ, ನದಿ ಶಾಖೆಗಳ ನಡುವೆ ಒರಗಿಕೊಂಡು ಈ ನದಿ ನನ್ನದೇ, ನನಗಾಗಿಯೇ ಮಾಡಿಕೊಂಡಿದ್ದೇನೆ ಎಂದುಕೊಳ್ಳುವ ದೊಡ್ಡ ಮೊಸಳೆ ನೀನು. ಇಗೋ, ನಾನು ನಿನಗೆ ವಿರುದ್ಧವಾಗಿದ್ದೇನೆ. ನಾನು ನಿನ್ನ ದವಡೆಗಳಿಗೆ ಗಾಳ ಹಾಕುವೆನು, ನಿನ್ನ ನದಿಯ ಮೀನುಗಳು ನಿನ್ನ ಬೆನ್ನು ಚಿಪ್ಪುಗಳಿಗೆ ಅಂಟಿಕೊಳ್ಳುವಂತೆ ಮಾಡುವೆನು, ನಿನ್ನನ್ನು ಎಳೆದೊಯ್ದು ನಾಶ ಮಾಡುವೆನು. ಈ ನದಿ ನನ್ನದೇ, ಈ ಸಮುದ್ರ ನನ್ನದೇ ಎಂದು ಸಮುದ್ರದಲ್ಲಿ ಒರಗಿಕೊಂಡು ಇರುವ ಈಜಿಪ್ಟಿನ ಫರೋಹ ರಾಜನೇ. ಈಜಿಪ್ಟ್ ಈ ಭೂಲೋಕಕ್ಕೆ ಪಾಪಕ್ಕೆ ಸಂಬಂಧಪಟ್ಟದ್ದು, ಫರೋಹ ಸೈತಾನನಿಗೆ ಸಂಬಂಧಪಟ್ಟದ್ದು. ಫರೋಹ ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದ ಇಸ್ರಾಯೇಲರನ್ನ ದೇವರು ಬಿಡುಗಡೆ ಮಾಡಿದ್ದು. ಸಮುದ್ರ ದಾರಿ ಬಿಡದೆ ಇವರಿಗೆ ಅಡ್ಡ ಬಂದು ನಿಂತಾಗ ಸಮುದ್ರದ ಒಡೆಯನಾಗಿದ್ದಂಥ ಆ ಒಂದು ಸುಳ್ಳು ದೇವರಾದ ಆ ಮೃಗವನ್ನು ಒಡೆದು ದೇವರು ಛೇದಿಸಿ ತನ್ನ ಜನರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಬಂದರು. ನನಗೆ ದೇವರು ತೋರಿಸಿದ ವಾಕ್ಯಗಳ ಮೇರೆಗೆ ಹೇಳ್ತಾ ಇದ್ದೀನಿ. ನಿಮಗೆ ಇನ್ನೂ ಹೆಚ್ಚಾದ ಜ್ಞಾನ, ಇನ್ನೂ ಹೆಚ್ಚಾದ ಅರ್ಥ ಪವಿತ್ರಾತ್ಮರು ಪ್ರಕಟಪಡಿಸಿದರೆ ವೆಲ್ ಅಂಡ್ ಗುಡ್. ನನಗೂ ಸಾಧನ ತಿಳಿಸಿಕೊಡಿ, ಪರಸ್ಪರ ಕಲಿಯೋಣ. ಪ್ರಕಟಣಾ ಗ್ರಂಥ 13 ಅಲ್ವಾ? ಅದರ ತಲೆಗಳಲ್ಲಿ ಒಂದು ತಲೆ ಗಾಯಗೊಂಡು ಅದು ಸಾಯುವ ಸ್ಥಿತಿಯಲ್ಲಿತ್ತು. ನೋಡಿ, ಅದರ ತಲೆಗಳಲ್ಲಿ 7 ತಲೆಗಳಲ್ಲಿ ಒಂದು ತಲೆ ಸಾಯುವ ಸ್ಥಿತಿಯಲ್ಲಿತ್ತು. ಆದರೆ ಮಾರಕವಾದ ಗಾಯ ಗುಣವಾಯಿತು. ಇದನ್ನು ಕಂಡು ಭೂಲೋಕದವರೆಲ್ಲರೂ ವಿಸ್ಮಯಗೊಂಡು ಆ ಮೃಗವನ್ನು ಹಿಂಬಾಲಿಸಿದರು. ಜನರು ಆ ಮೃಗವನ್ನು ಮಾತ್ರವಲ್ಲ, ಅದಕ್ಕೆ ಅಧಿಕಾರವನ್ನು ಕೊಟ್ಟ ಘಟಸರ್ಪವನ್ನು ಆರಾಧಿಸಿದರು. ಆ ಮೃಗದ ತಲೆ ಗಾಯಗೊಂಡಿತು, ಅದು ಸೌಖ್ಯವಾದಾಗ ಜನ ಅದನ್ನೇ ಅದ್ಭುತ ಅಂತ ತಿಳ್ಕೊಂಡು ಆ ಮೃಗವನ್ನ ಆರಾಧನೆ ಮಾಡಲು ಪ್ರಾರಂಭ ಮಾಡ್ತಾರೆ. ಒಂದೆಡೆ ಮೃಗವ ಆರಾಧನೆ, ಮತ್ತೊಂದು ಆ ಘಟಸರ್ಪ ಆರಾಧನೆ. ಸೈತಾನ ಹಾವಿನ ರೂಪದಲ್ಲಿ ಕಾಣಿಸಿಕೊಂಡ. ಸೊ ಕೊನೆ ಕಾಲದಲ್ಲಿ ಆ ಪಾಪ ಪುರುಷ ಡೈರೆಕ್ಟ್ ಆಗಿ ಸೈತಾನನ ರೂಪದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ, ಘಟಸರ್ಪವಾಗಿ ಅವನು ಯಾವುದೋ ಒಬ್ಬ ವ್ಯಕ್ತಿಯ ಮೂಲಕ ಕಾರ್ಯ ಮಾಡಬಹುದು. ಕಾರಣ ಮುಂದೆ ಇದು ನಾಳೆ ನಾವು ಇದನ್ನ ಕಂಟಿನ್ಯೂ ಮಾಡೋಣ. ಘಟಸರ್ಪವನ್ನು ಮೃಗವನ್ನು ಜನರು ಆರಾಧನೆ ಮಾಡಿದರು. ಈ ಮೃಗಕ್ಕೆ ಸಮಾನರು ಯಾರು, ಇದರೊಡನೆ ಯುದ್ಧ ಮಾಡಬಲ್ಲವರು ಯಾರು ಎಂದು ಜಂಬ ಕೊಚ್ಚಿಕೊಳ್ಳುತ್ತಿತ್ತು. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯೆಶಾಯ 27:1 ಅಂಕು ಡೊಂಕಾಗಿ ನಡೆಯುವ ಸಮುದ್ರವನ್ನ ವಶಪಡಿಸಿಕೊಂಡಿರುವ ಆ ಲಿವೈತಾನ್ ಎಂಬ ಘಟಸರ್ಪವನ್ನ ಖಂಡ ತುಂಡವಾಗಿ ಕತ್ತರಿಸಿ ಬಿಸಾಡಿದ ಸರ್ವೇಶ್ವರನ ಭುಜವೇ, ಸರ್ವೇಶ್ವರನ ಭುಜಬಲವೇ, ಎಚ್ಚೆತ್ತುಕೋ. ಆ ಭುಜಬಲದಿಂದ ಇಸ್ರಾಯೇಲರನ್ನು ಈಜಿಪ್ಟಿನ ದಾಸತ್ವದಿಂದ ತನ್ನ ಮಹಾ ಭುಜಬಲದಿಂದ ಬಿಡಿಸಿಕೊಂಡು ಬಂದ ಸರ್ವಶಕ್ತನಾದ ದೇವರ ಭುಜ ಬಲಗಡೆಯ ಭುಜ ಪ್ರಭು ಯೇಸುವೇ ಆಗಿದ್ದಾರೆ. ಯೆಶಾಯ 41:10 ಭಯಪಡಬೇಡ, ಹೆದರಬೇಡ, ನಾನೇ ನಿನ್ನ ದೇವರು, ಶಕ್ತಿ ನೀಡುವೆ, ಸಹಾಯ ನೀಡುವೆ, ನನ್ನ ಭುಜ ಬಲದ ವಿಜಯ ಹಸ್ತದಲ್ಲಿ ನಿನ್ನನ್ನು ಮುನ್ನಡೆಸುವೆನು. ಆ ಬಲಗಡೆಯ ಭುಜ, ನನ್ನ ಬಲಗಡೆಯಲ್ಲಿ ಆಸೀನನಾಗಿರು ಎಂದ ಪ್ರಭು ಯೇಸು ಶಿಲುಬೆಯ ಮೇಲೆ ಸೈತಾನನನ್ನು, ಅವನ ಆಧಿಪತ್ಯವನ್ನು, ಅವನ ತಲೆಯನ್ನು ಜಜ್ಜಿ ನಮ್ಮನ್ನ ಬಿಡುಗಡೆ ಮಾಡಿದ್ದಾರೆ. ಆ ಶಿಲುಬೆಯ ವಿಜಯೋತ್ಸವದಲ್ಲಿ ನಾವು ಭಾಗಿಗಳಾಗೋಣ. ಯಾವುದೇ ಕಾರಣಕ್ಕೂ ಮುಂಬರಲಿರುವ ಆ ಘಟಸರ್ಪ ಸಿಂಹಾಸನ ರೂಢನಾಗಿರುವ ಆ ಮೃಗದ ರೂಪದಲ್ಲಿ ಅಧಿಕಾರವನ್ನು, ಆಳ್ವಿಕೆಯನ್ನು ನಡೆಸುವ ಆ ವ್ಯಕ್ತಿಗಳಿಗೆ ತಲೆಬಾಗಿ ನಾವು ಆರಾಧನೆ ಮಾಡದಂತೆ ಎಲ್ಲಾ ಸಮಯ ಸಂದರ್ಭಗಳಲ್ಲಿ ಸರ್ವಶಕ್ತನಾದ ಏಕೈಕ ದೇವರನ್ನು ನಾನು ನನ್ನ ಕುಟುಂಬ ಆರಾಧಿಸುವೆವು ಎಂದು ಯೆಹೋಶುವ 24:15 ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.